ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಪ್ರತಿಯೊಂದು ಸನ್ನೆಗಳೇ ಮಕ್ಕಳೇ, ತುಂಬ ವೈದಿಕರು ಪ್ರತಿಯೊಂದನ್ನು ಕೇಳಿ ನೋಡಿ ತಿಳ್ಕೊಂಡು ಹೆಜ್ಜೆ ಇಡ್ತಾರೆ ಅಂತ ಹೇಳಿದ್ನಲ್ಲ, ಬರೆದಿಟ್ಕೊಳ್ಳಿ, ನಿಮ್ಮ ಆತ್ಮೀಯರಿಗೂ ಫಾರ್ವರ್ಡ್ ಮಾಡಿ, ಎಲ್ಲರಿಗೂ ಒಂದು ದಾರಿದೀಪ ಆಗಲಿ. ಅಶ್ವಿನಿ ನಕ್ಷತ್ರಕ್ಕೆ ತೊಂದರೆ ಬರೋ ನಕ್ಷತ್ರ ಕೃತಿಕಾ ನಕ್ಷತ್ರ, ಉತ್ತರಾ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ. ಬೂಮ್, ಬರೆದಿಟ್ಕೊಳ್ಳಿ. ಆ ದಿನ ತೊಂದರೆಯೇ ಏನೋ ಒಂದು ಮಾತು, ಮನಸ್ಸಿಕ್ಷೆ, ಒಂದು ಬಾಧೆ ಬರುತ್ತೆ. ನೆವರ್ ಜಂಪ್ ಆನ್ ಟು ಕನ್ಕ್ಲೂಷನ್. ವಿಪತ್ತುಗಳು ಬರತಕ್ಕಂಥ ದಿನ. ಸೊ ಅದರಿಂದ ಮಾತುಕತೆ ಮಾಡ್ತೇವೆ, ವ್ಯಾಪಾರ ಮಾಡ್ತೇವೆ, ಸ್ಟಾರ್ಟ್ ಮಾಡ್ತೇವೆ. ನಕ್ಷತ್ರ ಯಾವುದು? ನೀವು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದಿರಿ. ಸೊ ಮೇಕ್ ಶೋರ್ ಕೃತಿಕಾ ನಕ್ಷತ್ರ, ಉತ್ತರಾ ನಕ್ಷತ್ರ, ಉತ್ತರಾ ಪಾಲ್ಗುಣಿ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ. ಇನ್ನು ವಿಶೇಷವಾಗಿ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದಿರಿ. ರೈಟ್. ನಿಮಗೆ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ರೋಹಿಣಿ ನಕ್ಷತ್ರ, ಹಸ್ತ ನಕ್ಷತ್ರ, ಶ್ರವಣ ನಕ್ಷತ್ರ ತೊಂದರೆ. ಭರಣಿ ನಕ್ಷತ್ರದಲ್ಲಿ ಹುಟ್ಟಿದಿರಿ ಅನ್ನೋದಾದ್ರೆ ರೋಹಿಣಿ, ಹಸ್ತ, ಶ್ರವಣ ಬರೆದಿಟ್ಕೊಳ್ಳಿ. ಆವತ್ತು ನಾವು ಯಾವುದೇ ಒಂದು ವಿಪತ್ತುಗಳು, ನಮಗೆ ಗೊತ್ತಿಲ್ಲದೆ ತೊಂದರೆಗಳು, ಅಡ್ಡಿಗಳು, ಎಲ್ಲೋ ಪ್ರಯಾಣ ಹೋಗ್ಬೇಕು, ಹೋದ್ರೆ ಟ್ರೈನ್ ಮಿಸ್ಸು, ಇನ್ನೊಂದು ಈ ಥರದ್ದು ಆಗತಕ್ಕಂಥದ್ದು ಆಗುತ್ತೆ. ಮಾತುಕತೆ ಕೂತ್ಕೊಳ್ಳಲ್ಲ. ಏನೋ ಒಂದು ಇಬ್ರು ಒಪ್ಪಿದಿರಿ, ಮನೆಯವ್ರು ಒಪ್ಪಲ್ಲ, ಅವತ್ತು ಹೋದಾಗ ಸಿಗೋಲ್ಲ. ಅವತ್ತು ಒಂದು ಇಂಟ್ರ್ಯೂ ನಿಮ್ಮ ಪರವಾಗಿ ನಿಲ್ಲೋಲ್ಲ, ಇಂಟ್ರ್ಯೂವರೇ ಬಂದಿರೋಲ್ಲ, ಈ ಥರದ್ದು ಆಗತಕ್ಕಂಥದ್ದು ಆಗುತ್ತೆ. ದೆನ್ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದ್ದೀರಿ. ಮೃಗಶಿರ ನಕ್ಷತ್ರ, ಚಿತ್ತಾ ನಕ್ಷತ್ರ, ಧನಿಷ್ಠ ನಕ್ಷತ್ರ ಜಾಗ್ರತೆ. ಅಗೇನ್ ಐ ಆಮ್ ಸೇಯಿಂಗ್, ನೀವು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದ್ದೀರಿ ಅನ್ನೋದಾದ್ರೆ ಮೃಗಶಿರ, ಚಿತ್ತ, ಧನಿಷ್ಠ ವಿಪತ್ತು. ಇನ್ನು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಿರಿ. ಗುರುಗಳೇ, ನಮ್ಗೆ ಯಾವುದು ತೊಂದರೆ ಕೊಡೋ ನಕ್ಷತ್ರಗಳು? ಆ ದಿನ ಆ ವ್ಯಕ್ತಿಗಳ ಜೊತೆ ಎಲ್ಲೂ ಹುಷಾರಪ್ಪ, ಬೇಜಾರು ಮಾಡ್ಕೋಬೇಡಿ. ನಿಮ್ಗೂ ಅವ್ರಿಗೆ ಆಗೋಲ್ಲ. ಅವ್ರ ದಾರಿ ಬೇರೆ, ತೇರಿಗೆ ಎಳಿತು, ಕೋಣ ನೀರಿಗೆ ಎಳಿತು. ಹೇಗೆ ಅಶ್ವಿನಿ ನಕ್ಷತ್ರದವರಿಗೆ ಕೃತಿಕಾ ನಕ್ಷತ್ರ, ಉತ್ತರಾ ನಕ್ಷತ್ರ, ಉತ್ತರಾ ಪಾಲ್ಗುಣಿ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಅವ್ರ ಜೊತೆ ಭಿನ್ನಾಭಿಪ್ರಾಯಗಳು ಬರುತ್ತೆ. ಸೊ ಅಂಥವ್ರ ಜೊತೆ ವ್ಯವಹಾರ ಇರ್ಬೋದು, ವ್ಯಾಪಾರ ಇರ್ಬೋದು, ಮಾತುಕತೆ ಇರ್ಬೋದು, ಸಂಬಂಧಗಳಿರ್ಬೋದು, ಅನುಬಂಧಗಳಿರ್ಬೋದು, ಗೃಹ ಬಂಧನಗಳು ಇರ್ಬೋದು. ಅದು ಮಾಡಿಸುತ್ತೆ, 100% ನೆನ್ಪಿಟ್ಕೊಳ್ಳಿ. ಸೊ ಮುಖ್ಯವಾಗಿ ರೋಹಿಣಿ ನಕ್ಷತ್ರದವರು ಆರುದ್ರಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ಶತಭಿಷ ನಕ್ಷತ್ರದವರ ಜೊತೆ ಹಾಗೂ ಆ ಒಂದು ನಕ್ಷತ್ರದ ದಿನ ವ್ಯವಹಾರಗಳು, ವ್ಯಾಪಾರಗಳು, ಮಾತುಕತೆಗಳು, ಕೊಡೋದು ತಗೊಳ್ಳೋದು, ಕೊಟ್ಟವನು ಕೊಡಂಗಿಯ. ಅಯ್ಯೋ, ಈ ಕಾಲದಲ್ಲಿ ಕೊಡೋ ಮಾತು ಮನುಷ್ಯ ಮೈಲಿಗೆಯಪ್ಪ ಅದಕ್ಕೇನಪ್ಪ ಇಂಥದ್ದೊಂದು ಬಂದಿರೋದು. ಕರುಕಾಲ ಯಾಕೆ ಗೊತ್ತಾ? ಮನುಷ್ಯ ಮಾತ್ರ ನೀವು ನೋಡಿ ಯೂಸ್ ಅಂಡ್ ಥ್ರೂ ಆಗ್ಬಿಟ್ಟಿದೆ. ಮೊದಲು ಏನೋ ಒಂದು ಪೇಪರ್ ಬಳಸೋದು, ತೆಗೆದು ಬಿಸಾಕ್ತಿದ್ವಿ. ಊಟಕ್ಕೆ ಹೋಗ್ತಿದ್ವಿ, ಊಟದ ಎಲೆ ತಿಂದ ಮೇಲೆ ಎಲೆ ಬಿಸಾಕ್ತಿವಿ. ಓಕೆ, ಒಂದು ಕಾಲಘಟ್ಟ ಬಂತು, ಈ ಪೆನ್ನು ತಗೊಳ್ಳಿ ನೀವು ಬೇಕಾದ್ರೆ, ಇಂಕ್ ಹಾಕೊಂಡು ಮತ್ತೆ ಮತ್ತೆ ಬರಿತಿದ್ವಿ. ಆಮೇಲೆ ರೀಫಿಲ್ ಹಾಕೋ ಪೆನ್ ಬಂತು. ನಮ್ಮ ಕಾಲಕ್ಕೆ ರೀಫಿಲ್ಲು, ಇಂಕ್ ಹಾಕೊಳ್ಳೋ ಪೆನ್ ಎರಡೂ ಇತ್ತು. ರೀಫಿಲ್ ಮಾತ್ರ ಹೋಗ್ಬಿಟ್ಟು ನೀವು ನಂಬೋಲ್ಲ, 4 ಆಣೆ 8 ಆಣೆ ರೀಫಿಲ್ಲು ತಗೊಬಂದು ಅದನ್ನ ಹಾಕೊಳ್ಳೋದು. ಅದನ್ನು ನೀವು ನಂಬೋಲ್ಲ, 10 ತಗೊಂಡ್ರೆ ಎಷ್ಟು ಅಂತ, 20 ತಗೊಂಡ್ರೆ ಎಷ್ಟು ಅಂತ ಗೊತ್ತಿಲ್ಲದೆ ತಗೊಬಂದ್ಬಿಟ್ರೆ ಅದು ಸೋರೋಗ್ಬಿಡುತ್ತೆ, ಗಟ್ಟಿಯಾಗ್ಬಿಟ್ಟಿರುತ್ತೆ. ಅದು ಗುಂಡು ಪಿನ್ ತೆಗೆದು ಹಿಂಗೆ ಚುಚ್ಚಿ ಮೈಯೆಲ್ಲ ಇಂಕು, ಅದು ಅಷ್ಟು ಬೇಗ ಹೋಗಲ್ಲ, ಬಟ್ಟೆಗಳಿಗೆಲ್ಲ ಅಂಟಿಸ್ಕೊಂಡು ಆ ಒಂದು ಬಾಧೆಗಳಾಗ್ತಿತ್ತು. ಆಯ್ತರ, ಇವತ್ತು ಅದು ಹೋಗ್ಬಿಟ್ಟು ಯೂಸ್ ಅಂಡ್ ಥ್ರೋ ಪೆನ್ ಬಂದ್ಬಿಟ್ಟಿದೆ. ನೀವು ನೋಡಿ, 5 ರೂಪಾಯಿ ಪೆನ್ ತಗೋ, ಖಾಲಿ ಆಯ್ತು ಅಂದ್ರೆ ಬಿಸಾಕು.
ಹೌದಾ? ಸಂಬಂಧಗಳು ಹಾಗೆ ಈಗ ಯೂಸ್ ಅಂಡ್ ಥ್ರೋ. ನೀವು ಸಿಗೋವರೆಗೂ, ನಿಮ್ಮಿಂದ ಸಹಾಯ ಆಗೋವರೆಗೂ ನಮ್ಮ ದೇವರು, ನಮ್ಮ ಗುರುಗಳು, ನಮ್ಮ ಅಣ್ಣ, ನಮ್ಮ ಅಕ್ಕ ನಿಮ್ಮಿಂದ ಇಲ್ಲ ಅಂತೇಳಿ ಅವನ ದಡ್ರು ನೀವು ದಡ್ರು, ನೀವು ಪೆದ್ದುಗಳು, ನೀವು ಇನ್ನೂ ಅರ್ಥನೇ ಮಾಡ್ಕೊಂಡಿಲ್ಲ. ಯಾರಾದ್ರೂ ಚೆನ್ನಾಗಿ ಮಾತಾಡಿದ್ರೆ ನನ್ನನ್ನು ನಂಬಿಡೋದೆ. ದೇವರೇ ಹೇಳಿದ್ದಾರೆ ನಂಬಬೇಡ ಅಂತ, ಭಗವಾನ್ ಕೃಷ್ಣರೇ ಹೇಳಿದ್ದಾರೆ. ಇದು ಕುತ್ಸಿತ ಸ್ವಾರ್ಥಿಗಳ ಪ್ರಪಂಚ. ಅದಕ್ಕೆ ಅಕಾಲಿಕ ಮಳೆ, ಅಕಾಲಿಕ ಯುದ್ಧ, ಅಕಾಲಿಕ ಅಭಾವ. ಇನ್ನೇನಾಗುತ್ತೆ ನಮ್ಮ ಬುದ್ಧಿ? ನೀವು ಯೋಚನೆ ಮಾಡಿ ನೋಡಿ, ನನ್ನನ್ನು ಸೇರಿಸಿ. ಯೂಸ್ ಅಂಡ್ ಥ್ರೋ. ನನಗದಿಲ್ಲ, ನಾನು ಆ ಸಂಬಂಧಗಳೇ ಇಟ್ಕೊಂಡಿಲ್ಲ, ಆದಷ್ಟು ದೂರ ಬಂದ್ಬಿಟ್ಟಿದ್ದಾನೆ. ಯೂಸ್ ಅಂಡ್ ಥ್ರೋ ನಮಗಾಗಿದೆ, ನಮ್ಮ ವಿದ್ಯೆಗೆ. ಅದ್ರ ಬಗ್ಗೆ ಬೇಸರ ಏನಿಲ್ಲ, ನಮಗೆ ದಾರಿ ತೋರಿಸೋದು ಅಷ್ಟೇ. ನಮ್ಗೆ ಆ ದಾರಿ ಬಿಟ್ಟು ಬೇರೆ ಇನ್ನೇನನ್ನು ಯೋಚನೆ ಮಾಡೋದಿಲ್ಲ. ಕೊಡೋಕ್ ನೀವು ಯಾರು? ಮರ್ಯಾದೆ ಆಗಲಿ, ದುಡ್ಡಾಗ್ಲಿ, ಇನ್ನೊಂದಾಗ್ಲಿ. ಅಮ್ಮ ನೆನೆಸಿದ್ದು ಇವತ್ತೇನಿದ್ದರೂ ಪ್ರತಿ ಶ್ವಾಸವೂ ನನ್ನ ಗಂಗಮ್ಮ. ಬನ್ನಿ ಶನಿವಾರ ವಿಶೇಷವಾಗಿ ಅಮ್ಮನವರ ಆ ಸಂಕಲ್ಪ, ದಾರಿ, ಪೂಜೆ ಇದೆಲ್ಲವೂ ಇರತಕ್ಕಂಥದ್ದು. ನಿಮ್ಗೆ ಆ ದಾರಿದ ಮಾರ್ಗದರ್ಶನ ಎಲ್ಲ ಸಿಗಲಿ, ನನ್ನ ಅಮ್ಮನ ಮಾರ್ಗದರ್ಶನ ಆಶೀರ್ವಾದ ಸಿಗಲಿ. ಅಲ್ಲೊಂದು ನವಚಂಡಿಕಾ ಯಾಗ, ಈ ಪಿಶಾಚ ಯೋಗ ನಡೀತಿದೆಯಲ್ಲ, ಇದೇ 28ನೇ ತಾರೀಕು ಆಗ್ತಿದೆ, ದಶಮಿ ದಿನ ಶನಿವಾರ, ಪುಷ್ಯ ನಕ್ಷತ್ರ. ಬಂದು ಪಾಲ್ಗೊಂಡು ಅಮ್ಮನ ಆಶೀರ್ವಾದ, ಪ್ರಸಾದ ಪ್ಲಸ್ ಆ ರಕ್ಷಾ ತಗೊಂಡೋಗಿ ಅಂತ ಹೇಳ್ತಾ ಇರ್ಲಿ. ರೋಹಿಣಿ ನಕ್ಷತ್ರಕ್ಕೆ ಹೇಳಿದ್ನಲ್ಲ, ಆರ್ದ್ರ, ಸ್ವಾತಿ ಹಾಗೂ ಶತಭಿಷ. ಸರಿ, ಮೃಗಶಿರ ನಕ್ಷತ್ರಕ್ಕೆ ಯಾರು? ಪುನರ್ವಸು ನಕ್ಷತ್ರ, ವಿಶಾಖ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ. ನಾವೆಷ್ಟು ಹೇಳಿದ್ರು ನಾವು ಹೋಗಿ ಇಂಥವ್ರ ಹತ್ರನೇ ಸಿಕ್ಕಾಕೊಳ್ಳೋದು ಮಕ್ಕಳೇ. ನಮ್ಮ ಕರ್ಮ ಏನ್ ಗೊತ್ತ, ಸುತ್ತಾಕೊಂಡಿರೋದು ಅದೇ ಇರುತ್ತೆ. ನೀವು ಬೇಕಾದ್ರೆ ಗಮನಿಸಿ ನೋಡಿ, ಅಲ್ಲೇ ಒಂದು ಆಗೋದು ಇಲ್ಲ. ನೀವು ಬೇಕಾದ್ರೆ ಗಮನಿಸಿ ನೋಡಿ, ಮೃಗಶಿರ ನಕ್ಷತ್ರದವರು ನೀವು ಪುನರ್ವಸು ನಕ್ಷತ್ರದವ್ರ ಜೊತೆ ಹೇಗಿದ್ದೀರಿ, ಆಯ್ತಾ? ಇಲ್ಲ ವಿಶಾಖ ನಕ್ಷತ್ರದವರ ಜೊತೆ, ಇಲ್ಲವೇ ಪೂರ್ವಭಾದ್ರ ನಕ್ಷತ್ರದವರ ಜೊತೆ ನಿಮ್ಮ ಸಂಬಂಧಗಳು, ಬಂಧಗಳು, ಅನುಬಂಧಗಳು ಅಲ್ಲೆಲ್ಲೋ ಒಂದು ನೋಡಿದ್ದೇನೆ ನಾನು. ನನ್ನ ಆತ್ಮೀಯ ಒಂದು ಗುರು ಕುಟುಂಬ ಬಲಗೈ ಬಂಟ ಆಯ್ತಾ, ಮೃಗಶಿರ. ಅಮ್ಮನವರು ಅವನನ್ನು ನಂಬಲ್ಲ, ಅವನು ಕೂಡ ಅಮ್ಮನವ್ರ ಹತ್ರ ಹೀಗೆ ಇಲ್ಲ ಸರ್, ಯಾಕೋ ಅಮ್ಮ ಯಾಕೋ ನನ್ನ ಮೇಲೆ ಒಂದು ಅಪಾರ್ಥ ತಿಳ್ಕೊತಾರೆ, ಬಿಡಿ ಸರ್. ಮೃಗಶಿರ ನಕ್ಷತ್ರ ಅವ್ರದ್ದು ಪೂರ್ವಭಾದ್ರ ನಕ್ಷತ್ರ. ಓಹೋ, ಸಂಬಂಧಗಳಲ್ಲೂ ಅನುಬಂಧಗಳಲ್ಲೂ ಈ ರೀತಿ ವಿಚಿತ್ರವಾಗಿ ಎಳೆದಾಟ ತಂದಿಡತಕ್ಕಂಥದ್ದಾಗುತ್ತೆ ಅಂತ. ಇನ್ನು ವಿಶೇಷವಾಗಿ ಆರ್ದ್ರ ನಕ್ಷತ್ರವಾಗಿದೆ. ಎಸ್, ನೀವು ಆರ್ದ್ರ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ ಹಾಗೂ ಉತ್ತರಾಭಾದ್ರ ನಕ್ಷತ್ರದವರ ಜೊತೆ ಬಂಧ, ಸಂಬಂಧ ಹಾಗೂ ಆ ನಕ್ಷತ್ರ ಬಂದ ದಿನ ವಿಪತ್ತಾರೆ. ಅವರಿಂದ ವಿಪತ್ತು, ಆ ದಿನ ವಿಪತ್ತು. ಏನೋ ಒಂದು ನಷ್ಟ ಕಳ್ಕೊತೀರಿ. ದೊಡ್ಡ ಕಾರ್ಯ ಮಾಡಕ್ ಹೋಗ್ಬೇಡಿ, ಹೊಸ ಕಾರ್ಯ ಮಾಡಕ್ ಹೋಗ್ಬೇಡಿ, ಹೊಸ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ಅವ್ನು ಟ್ರೇಡಿಂಗ್ ಹೋಗ್ಬಿಡ್ತಾನೆ. IPL ಅಂದಿದೆ, ಕ್ರಿಕೆಟ್ ಬಂದಿದೆ ಅಂದಿದ್ದೇನೆ ನಿಮ್ ಬೆಟ್ಟಿಂಗ್ ಆ್ಯಪ್ಗಳು ಶುರು ಆಗ್ಬಿಟ್ಟಿರ್ತಾರೆ ಬೇರೆ ಬೇರೆ ರೀತಿನಲ್ಲಿ, ಹವಾಲ ರೀತಿನಲ್ಲಿ. ನೋಡ ಈ ಸಿಕ್ಸರ್ಗೆ ಎಷ್ಟು ನೋಡಪ್ಪ ಅಂತ ಫುಲ್ ಡೀಲ್ ಮಾಸ್ಟರ್ಗಳ ಕುತ್ಕೊಳ್ಳೋದು. ನೆನ್ಪಿಟ್ಕೊಳ್ಳಿ, ಕಡಿಮೆ ಅಂದ್ರು ಈ IPL ಲೀಸ್ಟ್ ಅಂದರು ನೀವು ಕೇಳಿದ್ರೆ ಗುಂಡಿಗೆ ಹೊಡೆದು ಹೋಗ್ತೀರಿ. ಒಂದು 5 ಲಕ್ಷ ಕೋಟಿಯಷ್ಟು ವ್ಯವಹಾರ ನಡೆಯುತ್ತೆ. 5 ಲಕ್ಷ ಕೋಟಿಯಷ್ಟು ದ ಬೆಟ್ಟಿಂಗ್ ರನ್ಸ್. ಇಟ್ ಇಸ್ ಲೀಸ್ಟ್ ನಾನು ಹೇಳ್ತಿರೋದು. ಅಷ್ಟು ದುಡ್ಡು ಇದೆ ನಮ್ಮವ್ರ ಹತ್ರ, ಕಟ್ತಾರೆ 100, 200, 500, 1000. ಬ್ಯಾಂಕ್ ಮ್ಯಾನೇಜರ್ ಕೂಡ ಡೆಪಾಸಿಟ್ ಇಟ್ಟಿರೋ ದುಡ್ಡು ತಗೊಂಡೋಗಿ ಕಟ್ಟಾಡೋದೆ. ಅಂತ ಒಂದು ಪ್ರಭಾವ. ಸೊ ಆರ್ದ್ರ ನಕ್ಷತ್ರ 100%, ಪುಷ್ಯ ನಕ್ಷತ್ರದವರ ಜೊತೆ ಇಲ್ಲ ವ್ಯವಹಾರ, ಜಾಗ್ರತೆ.